ಇಚ್ಚಿ ಗಿಲಿಗಿಲಿ ಖ್ಯಾತಿಯ ಆಂಕರ್ ಜಾಹ್ನವಿ ಓದಿರೋದೇನು? ಇವರ ಆದಾಯದ ಮೂಲ ಏನು ಗೊತ್ತಾ? ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಜಾಹ್ನವಿ ಸದ್ಯ ತಮ್ಮದೇ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದಾರೆ. ಈ ಮೂಲಕ ಹ್ಯಾಡ್ ಶೂಟ್ಸ್ ಈವೆಂಟ್ಸ್ ಗಳಲ್ಲಿ ಜಾಹ್ನವಿ ಸಖತ್ ಬ್ಯುಸಿ ಆಗಿರ್ತಾರೆ. ಅಂದಹಾಗೆ ನಿರೂಪಕಿ ಜಾಹ್ನವಿ ಓದಿರೋದೇನು, ಆದಾಯದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ. ಸುದ್ದಿ ವಾಹಿನಿಗಳಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡಿದ ಜಾಹ್ನವಿ ಆನಂತರ ಗಿಚ್ಚಿಗಿಲಿಗಿಲಿ ಹಾಗೂ ನನ್ನಮ್ಮ ಸೂಪರ್ ಸ್ಟಾರ್ ನಂತಹ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು. ಅದಿಪತ್ರ ಸಿನಿಮಾ ಮೂಲಕ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರು. ಸದ್ಯ ಸಿನಿಮಾಗಳ ಜೊತೆಗೆ ತಮ್ಮದೇ ಪ್ರೊಡಕ್ಷನ್ ಹೌಸ್ ನ ಆಡ್ ಶೂಟ್ಸ್ ಹಾಗೂ ಈವೆಂಟ್ಸ್ ಗಳಲ್ಲಿ ಜಾಹ್ನವಿ ಸಖತ್ ಬ್ಯುಸಿ ಆಗಿದ್ದಾರೆ. ಅಂದಹಾಗೆ ಜಾಹ್ನವಿ ಅವರ ಆರ್ಥಿಕ ಸ್ಥಿರತೆ ಹೇಗಿದೆ, ಈ ಬಗ್ಗೆ ಅವರು ಹೇಳೋದೇನು ಮುಂದೆ ನೋಡಿ. 10ನೇ ತರಗತಿಯಲ್ಲಿ ಗಳಿಸಿದ ಮಾರ್ಕ್ಸ್ ಎಷ್ಟು? ಇತ್ತೀಚೆಗೆ ವಿಜಯ ಕರ್ನಾಟಕ ವೆಬ್ಗೆ ಜಾಹ್ನವಿ ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಓದು ಆದಾಯದ ಮೂಲ ತಮ್ಮ ಮಗನ ಬಗ್ಗೆ ಮಾತನಾಡಿ 10ನೇ ತರಗತಿಯಲ್ಲಿ 88.3% ಬಂದಿತ್ತು. ಆದರೆ ಅದು ನಿಜವಾಗಲೂ ಕಡಿಮೆ. ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೆ. ನನಗೆ ಇನ್ನೂ ಎಲ್ಲ ಮಾರ್ಕ್ಸ್ ಕೂಡ ನೆನಪಿದೆ. ನನಗೆ ಎಲ್ಲ 98 ಅಥವಾ 99 ಬರಬೇಕಿತ್ತು. ನಾನು ಯಾವುದು ಸಹ ತಪ್ಪು ಬರ್ದಿರ್ಲಿಲ್ಲ. ಎಷ್ಟೇ ಚೆನ್ನಾಗಿ ಓದಿದ್ರು ಅದೃಷ್ಟ ಕೂಡ ಇರಬೇಕು ಅಂತಾರಲ್ಲ, ಹಾಗೆ ಆಯ್ತು. ನಮ್ಮ ರಿಸಲ್ಟ್ ಹೆಲ್ಡ್ ಆಗಿತ್ತು ಅಂದಿದ್ದಾರೆ ಜಾಹ್ನವಿ ಅವರು. ಸಕಲೇಶಪುರಕ್ಕೆ ನಾನು ಫಸ್ಟ್. ರಿಸಲ್ಟ್ ಹೆಲ್ಡ್ ಆಗಿ ನಾವೊಂದು 4 ಜನರ ರಿಸಲ್ಟ್ ಲೇಟ್ ಆಗಿ ಬಂದಿತ್ತು. ಪೇಪರ್ ಏನಾದ್ರೂ ಮಿಸ್ ಆಯ್ತಾ ಅಥವಾ ಏನಾಯ್ತು ಅಂತ ಗೊತ್ತಿರ್ಲಿಲ್ಲ. ರಿಸಲ್ಟ್ ಬಂದ ಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕೋಕು ನಮ್ಮ ಬಳಿ ದುಡ್ಡಿರ್ಲಿಲ್ಲ. ನಾನು ಹತ್ಕೊಂಡು ಕೂತಿದ್ದೆ. ನಂದು ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಬರಬೇಕಿತ್ತು. ಸಕಲೇಶಪುರಕ್ಕೆ ನಾನು ಫಸ್ಟ್ ಬರ್ತೀನಿ ಅಂತ ಎಲ್ರು ಅಂದ್ಕೊಂಡಿದ್ರು. ಆದರೆ ಹೀಗಾಯ್ತು ಅಂತಾರೆ ಜಾಹ್ನವಿ. ಕಾಲೇಜಿನಲ್ಲಿ ಗೋಲ್ಡ್ ಮೆಡಲ್. ಅದಾದ ಮೇಲೆ ನಾನು PUC ನಲ್ಲಿ ನಾನು ಚೆನ್ನಾಗಿ ಓದ್ಲಿಲ್ಲ. ನಂತರ ಡಿಪ್ಲೊಮಾಗೆ ಜಾಯಿನ್ ಆದೆ. ಡಿಪ್ಲೊಮಾ ಮಾಡುವಾಗ ನನಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಕಾಲರ್ ಬೋನ್ ಫ್ರಾಕ್ಚರ್ ಆಗಿತ್ತು. ತದನಂತರ ಮತ್ತೆ ಡಿಗ್ರಿಗೆ ಸಕಲೇಶಪುರದಲ್ಲಿಯೇ ನಾನು ಜಾಯಿನ್ ಆದೆ. ನಾನು ಸಕಲೇಶಪುರದಲ್ಲಿ ಓದಿದ್ರೇನೆ ಚೆನ್ನಾಗಿ ಓದೋದು ಅಂತೆನಿಸ್ತಿತ್ತು. ನಾನು ತುಮಕೂರು ಹಾಗೂ ಹಾಸನಲ್ಲಿ ಓದಿದ್ದು. ಆದ್ರೆ ಸಕಲೇಶಪುರದಲ್ಲಿ ಮತ್ತೆ ಕಾಲೇಜಿಗೆ ಫಸ್ಟ್ ಬಂದಿದ್ದೆ. ಗೋಲ್ಡ್ ಮೆಡಲ್ ಕೂಡ ತಗೊಂಡಿದ್ದೆ. ಬಹುಶಃ ಸಕಲೇಶಪುರ ವಾಸ್ತು ಚೆನ್ನಾಗಿದೆ ಅಂತ ಅನಿಸ್ತಿತ್ತು ಅಂತ ಜಾಹ್ನವಿ ಅವರು ಹೇಳ್ಕೊಂಡಿದ್ರು. ಜಾಹ್ನವಿ ಆರ್ಥಿಕ ಸ್ಥಿರತೆ ಹೇಗಿದೆ? ಸದ್ಯಕ್ಕೆ ಆಂಕರಿಂಗ್, ಬೇರೆ ಬೇರೆ ಕಾರ್ಯಕ್ರಮಗಳು ಹಾಗೆ ಹ್ಯಾಡ್ ಶೂಟ್ಸ್ ನಿಂದ ನನಗೆ ಬಲ್ಕ್ ಆಗಿ ಅಮೌಂಟ್ ಬರ್ತಿದೆ. ನಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ನಾವು ಮಾಡುವ ಹ್ಯಾಡ್ ಶೂಟ್ಸ್ ನಿಂದ ಇನ್ಕಮ್ ಚೆನ್ನಾಗಿದೆ. ಮುಂಚೆಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಈಗ ನನ್ನ ಆರ್ಥಿಕ ಸ್ಥಿರತೆ ತುಂಬಾನೇ ಚೆನ್ನಾಗಿದೆ. ಮುಂಚೆ ಒಂದು ಸ್ಯಾಲರಿ ಅಷ್ಟೇ ಎಲ್ಲ EMIಗೆ ಹೋಗ್ತಿತ್ತು. ಮತ್ತೆ ನಾವು ಮುಂದಿನ ತಿಂಗಳು ಸ್ಯಾಲರಿ ಬರೋದನ್ನೇ ಕಾಯ್ಬೇಕಿತ್ತು. ಆದ್ರೆ ಈಗ ಆಗಲ್ಲ ಅಂತಾರೆ ಜಾಹ್ನವಿ ಅವರು.